ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಇವತ್ತು ನಾವು ಇನ್ನೊಂದು ಟಾಪಿಕ್ ಯಾವ್ದು ನೋಡೋದು ಅಂತಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಬಗ್ಗೆ ನೋಡೋಣ. ಇದು ಒಂದು ಏನಪ್ಪ ಅಂತಂದ್ರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ಆಗಸ್ಟ್ ಒಳಗೆ 1952 ಇದು ಏನಪ್ಪ ಅಂತಂದ್ರೆ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ನಿಂದ ಪಾಸ್ ಆಗೈತಿ. ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಅಂದ್ರೆ ಏನು ಅನ್ನೋದು ನಾ ಪ್ಲಾನಿಂಗ್ ಕಮಿಷನ್ ಹೇಳುವ ಮುಂದಾಗ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಅನ್ನೋದ್ರೆ ಏನನ್ನೋದು ಹೇಳಿನಿ. ಅದೇ ರೀತಿ ಯಾವ ಟೈಪ್ ಬಾಡಿ ಅಪ್ಪ ಅಂತಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಓಕೆ, ಸ್ಟ್ಯಾಟ್ಯೂಟರಿ ಬಾಡಿನೂ ಅಲ್ಲ. ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ನಾಗ ಇದ್ರ ಬಗ್ಗೆ ಏನಾದರೂ ಮೆನ್ಷನ್ ಮಾಡಿ ಕ್ರಿಯೇಟ್ ಮಾಡಿದ್ರಂಥ ಬಾಡಿ ಇತ್ತಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಕಾನ್ಸ್ಟಿಟ್ಯೂಷನನ್ನು ತಿದ್ದುಪಡಿ ಮಾಡಿನೂ ಈ ಬಾಡಿನ ಸ್ಥಾಪನೆ ಮಾಡಿದ್ರಂತಂದ್ರೆ ಅವಾಗೂ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನೇ ಆಗ್ತೈತಿ. ಅದು ಆ ಟೈಪ್ ಬಾಡಿ ಅಲ್ಲಿದು ಅಂದರೆ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ನಿಂದ ಪಾಸ್ ಮಾಡಿರುವಂಥ ಬಾಡಿ. ಓಕೆ, ಆಮೇಲೆ ಪಾರ್ಲಿಮೆಂಟ್ದಾಗ ಒಂದು ಲಾನ ಪಾಸ್ ಮಾಡಿ ಒಂದು ಆ್ಯಕ್ಟನ್ನು ಪಾಸ್ ಮಾಡಿರುವಂಥ ಬಾಡಿನೂ ಅಲ್ಲ. ಅದು ಅಂದ್ರೆ ಏನು, ನಾನ್ ಸ್ಟ್ಯಾಟ್ಯೂಟರಿ ಅಂತಂದ ಅರ್ಥ. ಆಮೇಲೆ ಅದೇ ರೀತಿ ಕಾನ್ಸ್ಟಿಟ್ಯೂಷನ್ನಾಗ ಏನು ಮಾಡಿದೇವಪ್ಪ ಅಂತಂದ್ರೆ ಅದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಆಗ್ತೈತಿ. ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದ್ರೆ 5 ಇಯರ್ ಪ್ಲ್ಯಾನ್, 5 ಇಯರ್ ಪ್ಲ್ಯಾನದ್ದು ಒಂದು ಡ್ರಾಫ್ಟ್ ಇತ್ತು. ಆ ಡ್ರಾಫ್ಟ್ ಒಳಗೆ ಏನು ರೆಕಮೆಂಡೇಶನ್ ಇತ್ತಪ್ಪ ಅಂತಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನೋದು ಸೆಟಪ್ ಮಾಡಿರಿ, ಒಂದು ಸ್ಥಾಪನೆ ಮಾಡಿರಿ ಅಂತೇಳಿ ಈ ಫಸ್ಟ್ 5 ಇಯರ್ ಪ್ಲ್ಯಾನ್ ಡ್ರಾಫ್ಟ್ ಒಳಗೆ ಇತ್ತಂತ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಕಂಪೋಸಿಷನ್ ಏನು ಅಂದರೆ ಅದರ ಮೆಂಬರ್ಸ್ ಯಾರು, ಅದರ ಚೇರ್ಮನ್ ಯಾರು, ಅದರ ಇದು ಎಲ್ಲ ಏನು, ಅದರ ಸೆಕ್ರೆಟರಿ ಯಾರು ಅನ್ನೋದು ನಾವಿಲ್ಲೇ ನೋಡೋಣ. ಓಕೆ, ಅದರ ಎಕ್ಸ್ ಆಫೀಸು ಚೇರ್ಮನ್. ಎಕ್ಸ್ ಆಫೀಸು ಅಂದರೆ ಏನು ಅನ್ನೋದು ನಾ ಪ್ಲಾನಿಂಗ್ ಕಮಿಷನ್ ಹೇಳುವಂದಾಗ ಹೇಳಿನಿ. ಎಕ್ಸ್ ಆಫೀಸು ಅಂದರೆ ಏನಂತೇಳಿ, ಎಕ್ಸ್ ಆಫೀಸು ಚೇರ್ಮನ್ ಯಾರಿದ್ರದಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್. ಓಕೆ, ಅದೇ ರೀತಿ ಅದರ ಮೆಂಬರ್ಸ್ ಯಾರು, ಇದ್ರ ಬೇರೆ ಮೆಂಬರ್ಸ್ ಯಾರಪ್ಪ ಅಂತಂದ್ರೆ ಆಲ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಆಲ್ ಮತ್ತು ಎಲ್ಲರೂ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರು ಇರ್ತಾರೆ ಅವರೆಲ್ಲರೂ. ಅದೇ ರೀತಿ ಎಲ್ಲ ಸ್ಟೇಟದ ಚೀಫ್ ಮಿನಿಸ್ಟರ್ಗಳು ಯಾರಪ್ಪ ಅಂತಂದ್ರೆ ಇದ್ರದ್ದು ಮೆಂಬರ್ಸ್ ಇರ್ತಾರೆ. ಅದಲ್ಲದೆ ಎಲ್ಲ ಮೆಂಬರ್ಸ್ ಆಫ್ ಪ್ಲಾನಿಂಗ್ ಕಮಿಷನ್ನಾಗ ಇರುವಂಥ ಮೆಂಬರ್ಸ್ ಎಲ್ಲರೂ ಏನಪ್ಪ ಅಂತಂದ್ರೆ ಇದ್ರದ್ದು ಮೆಂಬರ್ಸ್, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲದ್ದು ಮೆಂಬರ್ಸ್ ಇವರು. ಓಕೆ, ಯಾರು ಎಕ್ಸ್ ಆಫೀಸರ್ ಚೇರ್ಮನ್ ಯಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್. ಅದ್ರ ಬೇರೆ ಬೇರೆ ಮೆಂಬರ್ಸ್ ಯಾರಂತಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತು ಆಲ್ ಇಂಡಿಯಾ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂದರೆ ಸೆಂಟ್ರಲ್ ಒಳಗೆ ಇರುವಂಥ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲರೂ. ಆಮೇಲೆ ಎಲ್ಲ ಸ್ಟೇಟದ್ದು ಚೀಫ್ ಮಿನಿಸ್ಟರ್ಸ್ ಏನಪ್ಪ ಅಂತಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲದ್ದು ಮೆಂಬರ್ಸ್ ಇರ್ತಾರೆ. ಅದಲ್ಲದೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ನಾಗಿರುವಂಥ ಮೆಂಬರ್ಸು ಇದ್ರ ಮೆಂಬರ್ಸ್ ಇರ್ತಾರೆ. ಪ್ಲಾನಿಂಗ್ ಕಮಿಷನ್ ಸೆಕ್ರೆಟರಿ ಯಾರಿದ್ರು ಅವರೇ ಏನಾಗ್ತಾರಪ್ಪ ಅಂತಂದ್ರೆ ಇದ್ರದ್ದು ಕೂಡ ಸೆಕ್ರೆಟರಿ ಆಗ್ತಾರೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲದ್ದು ಸೆಕ್ರೆಟರಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಪ್ಲಾನಿಂಗ್ ಕಮಿಷನ್ ಸೆಕ್ರೆಟರಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲದ ಸೆಕ್ರೆಟರಿಯಾಗಿ ಆ್ಯಕ್ಟ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಏನದೋ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ನೋಡು. ಓಕೆ, 5 ಇಯರ್ ಪ್ಲ್ಯಾನನ್ನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಗೈಡ್ಲೈನ್ಸನ್ನು ಪ್ರೊವೈಡ್ ಮಾಡುವಂಥ ಫಂಕ್ಷನ್ನ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ದು. ಓಕೆ, ಅದೇ ರೀತಿ ನ್ಯಾಷನಲ್ 5 ಇಯರ್ ಪ್ಲ್ಯಾನ್, ನ್ಯಾಷನಲ್ ಪ್ಲ್ಯಾನ್ ಏನು ಪ್ಲಾನಿಂಗ್ ಕಮಿಷನ್ ಪ್ರಿಪೇರ್ ಮಾಡಿರ್ತೈತಿ ಆ ಪ್ರಿಪೇರ್ ಮಾಡಿರುವಂಥ ನ್ಯಾಷನಲ್ ಪ್ಲ್ಯಾನನ್ನು ಪರಿಗಣಿಸುವಂಥ ಕೆಲಸ ಎದರದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ದು. ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮ ದೇಶನಾಗಿರುವಂಥ ರಿಸೋರ್ಸಸ್ಸನ್ನು ಅದು ಅಸೆಸ್ಮೆಂಟ್ ಮಾಡ್ತೈತಿ. ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ. ಅದರ ರಿಲೇಟೆಡ್ ಈ ರಿಸೋರ್ಸನ್ನು ಹೆಂಗೆ ಆಗ್ಮೆಂಟ್ ಮಾಡಬೇಕು, ಹೆಂಗೆ ವೃದ್ಧಿಪಡಿಸಬೇಕು ಅನ್ನೋದ್ರ ರಿಲೇಟೆಡು ಏನು ಮಾಡ್ತೈತಿ, ಸಜೆಷನ್ಸ್ ಕೊಡ್ತೈತಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಇದು ಎದರದ್ದು ಪ್ಲ್ಯಾನ್, ಇದು ಎದರದ್ದು ಫಂಕ್ಷನ್ ಇತ್ತಪ್ಪ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ದು ಇದು ಫಂಕ್ಷನ್ ಇತ್ತು. ಓಕೆ, ಪ್ಲಾನಿಂಗ್ ಕಮಿಷನ್ದು ಇದೇ ಫಂಕ್ಷನ್ ಐತಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ದು ಇದು ಫಂಕ್ಷನ್ ಏನೈತಿ, ಸೇಮ್ ಫಂಕ್ಷನ್ ಐತಿ. ಓಕೆ, ಆಮೇಲೆ ಯಾವುದಾದ್ರೂ ಸೋಷಿಯಲ್ ಮತ್ತು ಎಕನಾಮಿಕ್ ಪಾಲಿಸಿ ನಮ್ಮ ನ್ಯಾಷನಲ್ ಡೆವಲಪ್ಮೆಂಟನ್ನು ಎಫೆಕ್ಟ್ ಮಾಡ್ತಿತ್ತಪ್ಪ ಅಂತಂದ್ರೆ, ಸೋಷಿಯಲ್ ಮತ್ತು ಎಕನಾಮಿಕ್ ಪಾಲಿಸಿ ನಮ್ಮ ನ್ಯಾಷನಲ್ ಡೆವಲಪ್ಮೆಂಟನ್ನು ಎಫೆಕ್ಟ್ ಮಾಡ್ತಿತ್ತಂತಂದ್ರೆ ಆ ಎಫೆಕ್ಟ್ ಮಾಡುವಂಥ ಇದು ನ್ಯಾಷನಲ್ ಡೆವಲಪ್ಮೆಂಟ್ ಎಫೆಕ್ಟ್ ಮಾಡುವಂಥ ರಿಲೇಟೆಡ್ ಯಾವುದಾದ್ರೂ ಪ್ರಶ್ನೆಗಳಿದ್ದಪ್ಪ ಅಂತಂದ್ರೆ ಆ ಪ್ರಶ್ನೆಗಳನ್ನು ಪರಿಗಣಿಸುವಂಥ ಕೆಲಸ ಯಾವ್ದರದಪ್ಪ ಅಂತಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ದು. ಓಕೆ, ಆಮೇಲೆ ನ್ಯಾಷನಲ್ ಪ್ಲ್ಯಾನ್ ಏನೈತಿ ಆ ನ್ಯಾಷನಲ್ ಪ್ಲ್ಯಾನ್ ವರ್ಕಿಂಗನ್ನು ಟೈಮ್ ಟು ಟೈಮ್ ರಿವ್ಯೂ ಮಾಡುವಂಥ ಕೆಲಸ ಯಾವ್ದ್ರದ್ದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ದು. ಓಕೆ, ಆಮೇಲೆ ಯಾವುದಾದ್ರೂ ನಮ್ಮ ನ್ಯಾಷನಲ್ ಪ್ಲ್ಯಾನದ್ದು ಏಮ್ಸ್ ಮತ್ತು ಟಾರ್ಗೆಟ್ಸ್ ಇತ್ತಪ್ಪ ಅಂತಂದ್ರೆ ಅದರ ಅಚೀವ್ಮೆಂಟ್ ರಿಲೇಟೆಡ್ ಯಾವುದಾದ್ರೂ ಮೆಜರ್ಸ್ ಇತ್ತಪ್ಪ ಅಂತಂದ್ರೆ ಆ ಮೆಜರ್ಸನ್ನು ರೆಕಮೆಂಡ್ ಮಾಡುವಂಥ ಕೆಲಸನೂ ಯಾವ್ದ್ರದ್ದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ದು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಇದು ಏನೈತಲ್ಲ ಇದೇ ರೀತಿ ಸೇಮ್ ಕಂಪೋಸಿಷನ್ನಾಗ ಈಗ ನೀತಿ ಆಯೋಗನಾಗ ಒಂದು ಈ ಟೈಪ್ ಏನಪ್ಪ ಅಂತಂದ್ರೆ ಒಂದು ಬಾಡಿ ಮಾಡ್ಯಾರ. ಆ ಬಾಡಿ ಹೆಸರೇನು ಅನ್ನೋದು ನೀವು ಹೇಳಬೇಕು, ಕಮೆಂಟ್ ಮಾಡಿ.
ಓಕೆ, ಅದು ಮೊನ್ನೆ ರೀಸೆಂಟ್ಲಿ ಅದರದ್ದು ಮೀಟಿಂಗ್ ಆಗೈತಿ. ಆ ಮೀಟಿಂಗ್ ಆಗೈತಿ, ಅದರ ರಿಲೇಟೆಡ್ ಈ ರೀತಿ ಚೀಫ್ ಮಿನಿಸ್ಟರ್ಸು ಮೆಂಬರ್ ಇರ್ತಾರೆ, ಪ್ರೈಮ್ ಮಿನಿಸ್ಟರು ಕುಂತಿರ್ತಾರೆ, ಆಮೇಲೆ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ. ಓಕೆ, ಈ ರೀತಿ ಏನದಪ್ಪ ಅಂತಂದ್ರೆ ಇನ್ನೊಂದು ನೀತಿ ಆಯೋಗನಾಗ ಒಂದು ಟೀಮ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಟೀಮ್ ಐತಿ. ಆ ಟೀಮ್ ಹೆಸರು ಏನು ಅನ್ನೋದು ನೀವು ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ನೀತಿ ಆಯೋಗ ರಿಲೇಟೆಡ್ ಯಾವುದೇ ಕ್ವಶನ್ ಬಂದರೂ ಭಾಳ ಇಂಪಾರ್ಟೆಂಟ್ ಆಗ್ತೈತಿ, ಪಾಲಿಟಿ ಒಳಗೆ ಕೇಳುವಂಥ ಚಾನ್ಸಸ್ ಇರ್ತೈತಿ. ಮೊನ್ನೆ ಮೀಟಿಂಗ್ ಆಗಿರೋದಕ್ಕೆ ನಾ ಇದು ಕ್ವಶನ್ ಕೇಳತ್ತೀನಿ. ಓಕೆ, ಇನ್ನೊಂದು ಏನಂತಂದ್ರೆ ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ರಿಲೇಟೆಡ್ ಯಾವುದು ಅದು ಅಂತಂದ್ರೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನೈತಿ ಪ್ಲಾನಿಂಗ್ ಕಮಿಷನಿಗೆ ಅಡ್ವೈಸರಿ ಬಾಡಿ. ಪ್ಲಾನಿಂಗ್ ಕಮಿಷನಿಗೆ ಅಡ್ವೈಸ್ ಕೊಡುವಂಥ ಬಾಡಿ ಯಾವುದು? ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಪ್ಲಾನಿಂಗ್ ಕಮಿಷನಿಗೆ ಅಡ್ವೈಸರಿ ಬಾಡಿ ಅನ್ನೋದು ನೀವು ನೆನಪಿಟ್ಕೋಬೇಕು. ಓಕೆ, ಆಮೇಲೆ ಪ್ಲಾನಿಂಗ್ ಕಮಿಷನಿಗೆ ಕೊಡುವಂಥ ರೆಕಮೆಂಡೇಶನ್ಸ್ ಏನದಾವ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನಾಟ್ ಬೈಂಡಿಂಗ್ ಅಂದ್ರೆ ಏನಪ್ಪ ಅಂತಂದ್ರೆ, ಇದು ಕೊಟ್ಟಿರುವಂಥ ರೆಕಮೆಂಡೇಶನ್ ನೀ ಕನ್ಸಿಡರ್ ಮಾಡೇಬೇಕು ಅಂತ ಹೇಳಿ ಪ್ಲಾನಿಂಗ್ ಕಮಿಷನಿಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಪ್ಲಾನಿಂಗ್ ಕಮಿಷನಿಗೆ ಮನಸ್ಸು ಬಂದ್ರೆ ಕನ್ಸಿಡರ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಬಿಡ್ಬೋದು. ಅಂದ್ರೆ ಪ್ಲಾನಿಂಗ್ ಕಮಿಷನ್ ಮರ್ಜಿ ಇದ್ರದ್ದು. ಅಂದ್ರೆ ಪ್ಲಾನಿಂಗ್ ಕಮಿಷನ್ ಮನಸ್ಸು ಮಾಡಿದ್ರೆ ತಗೋಬಹುದು, ಇಲ್ಲಪ್ಪ ಅಂತಂದ್ರೆ ಇದು ಮಾಡಿದ್ರಂಥ ರೆಕಮೆಂಡೇಶನ್ಸನ್ನು ತಗೊಳ್ಳಕ್ಕೂ ಇಲ್ಲ. ಅದಕ್ಕೆ ಏನಂತಂದ್ರೆ ನಾನ್ ಬೈಂಡಿಂಗ್ ಅಂತ ಹೇಳ್ತಾರೆ. ಓಕೆ, ಆಮೇಲೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನೈತಿ 1 ವರ್ಷದಾಗ ಅಟ್ಲೀಸ್ಟ್ 2 ಸರಿ ಆದರೂ ಮೀಟಿಂಗ್ ಮಾಡಬೇಕು ಅಂತ. ಓಕೆ, 1 ವರ್ಷದಾಗ ಅಟ್ಲೀಸ್ಟ್ 2 ಸರಿ ಆದರೂ ಮೀಟಿಂಗ್ ಮಾಡಬೇಕು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ದು. ಆಮೇಲೆ ಸರ್ಕಾರಿ ಕಮಿಷನ್ ಅಂತ ಮಾಡಿದ್ರು. ಸರ್ಕಾರಿ ಕಮಿಷನ್ ಎದ್ರ ಸಲುವಾಗಿ ಮಾಡಿದ್ರಪ್ಪ ಅಂತಂದ್ರೆ ಸೆಂಟರ್ ಮತ್ತು ಸ್ಟೇಟ್ ಸಲುವಾಗಿ ಇರುವಂಥ ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ಗೋಸ್ಕರ ಒಂದು ರೆಕಮೆಂಡೇಶನ್ ಕೊಡಲಿಕ್ಕೆ ಸರ್ಕಾರಿ ಕಮಿಷನ್ ಅಂತ ಮಾಡಿದ್ರು. ಸರ್ಕಾರಿ ಕಮಿಷನ್ ಏನು ಹೇಳಿಯತ್ತಪ್ಪ ಅಂತಂದ್ರೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನೈತಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲಿಗೆ ಕಾನ್ಸ್ಟಿಟ್ಯೂಷನಲ್ ದರ್ಜೆ ಕೊಡ್ರಿ ಅಂತ ಹೇಳೈತಿ. ಆರ್ಟಿಕಲ್ 263 ಅಂಡರ್ ಆರ್ಟಿಕಲ್ 263 ಅಂಡರ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಿ, ಕಾನ್ಸ್ಟಿಟ್ಯೂಷನಲ್ ದರ್ಜೆ ಕೊಡ್ರಿ ಅಂತ ಹೇಳೈತಿ. ಯಾವುದು? ಸರ್ಕಾರಿ ಕಮಿಷನ್ ಎದರಿಗೋಸ್ಕರ ಸ್ಥಾಪನೆ ಮಾಡಿದ್ರು? ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ಗೋಸ್ಕರ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಸರ್ಕಾರಿ ಕಮಿಷನ್ ಇನ್ನೊಂದು ರೆಕಮೆಂಡೇಶನ್ ಏನು ಕೊಡ್ತಪ್ಪ ಅಂತಂದ್ರೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅದು ಹೆಸರನ್ನ ರೀನೇಮ್ ಮಾಡಿರಿ ಅಂತ ಹೇಳಿದ್ರು. ಪುನರ್ವಾಗಿ ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ಇನ್ನೊಂದು ಹೊಸ ಹೆಸರು ಇಡ್ರಿ ಅಂತ ಹೇಳಿದ್ರು. ಆ ಹೊಸ ಹೆಸರು ಏನಪ್ಪ ಅಂತಂದ್ರೆ ನ್ಯಾಷನಲ್ ಎಕನಾಮಿಕ್ ಮತ್ತು ಡೆವಲಪ್ಮೆಂಟ್ ಕೌನ್ಸಿಲ್ ಅಂತೇಳಿ ಹೆಸರು ಇಡ್ರಿ ಅಂತೇಳಿ ರೆಕಮೆಂಡೇಶನ್ ಮಾಡ್ಯಾರ. ಓಕೆ, ರೆಕಮೆಂಡೇಶನ್ ಮಾಡ್ಯಾರ ಅಷ್ಟೇ. ಓಕೆ, ಇಡ್ರಿ ಅಂತ ಹೇಳಿ ಕಂಪಲ್ಸರಿ ಇಲ್ಲ. ಅದೇ ಹೇಳಿದ್ದಲ್ಲ ನಾವು ಏನಾಗ ಈ ಟೈಪ್ ಮಾಡ್ಯಾರ. ಆದರೂ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಹೆಸರಿತ್ತು. ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಹೆಸರಿತ್ತು ಅಂತಂದ್ರೆ ಸರ್ಕಾರಿ ಕಮಿಷನ್ ಮಾಡಿರೋಂಥ ರೆಕಮೆಂಡೇಶನ್ಸು ಏನಿದ್ದು ನಾನ್ ಬೈಂಡಿಂಗ್. ಅಂದ್ರೆ ನಾನು ನಿಮ್ಗೇನು ಹೇಳಿದೆ ಇಲ್ಲಿ ನಾನ್ ಬೈಂಡಿಂಗ್ ಇದ್ದು ಎಕ್ಸಾಂಪಲ್ ಹೇಳಿದೆ. ಓಕೆ, ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದ್ರೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಮಾಡಬೇಕಾಗಿದೆ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನನಗೂ ಏನಾಗ್ತೈತಿ, ಹೊಸ ವಿಡಿಯೋ ಮಾಡುವಂಥ ಪ್ಲ್ಯಾನ್ಸ್ ನನಗೆ ಖುಷಿ ಆಗ್ತೈತಿ. ಆಮೇಲೆ ನಾ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಹೇಳ್ಬೇಕಂದ್ರೆ, ಇನ್ನೊಂದು ಇಂಪಾರ್ಟೆಂಟ್ ಮಾತು ಏನು ಹೇಳಬೇಕಾಯ್ತಪ್ಪ ಅಂತಂದ್ರೆ, ಎಕನಾಮಿಕ್ ಸರ್ವೇನ ಹೆಂಗೆ ಓದಬೇಕು ಅನ್ನೋದು ಹೇಳ್ತೇನೆ ನಾನು. ಓಕೆ, ಹೆಂಗೆ ಓದಬೇಕು ಅನ್ನೋದು ಹೇಳ್ತೀನಿ. ಆದರೆ ಎಕನಾಮಿಕ್ ಸರ್ವೇನ ನಾನು ಮಾಡೋದಿಲ್ಲ. ಎಕನಾಮಿಕ್ ಸರ್ವೆ ಮಾಡ್ಬೇಕಂದ್ರೆ ಭಾಳ ಟೈಮ್ ತೊಗೋತೈತಿ. PPT ಮಾಡೋಕ್ಕದು ಟೈಮ್ ತೊಗೋತೈತಿ. ಅಷ್ಟು ಟೈಮ್ ನನ್ನ ಕಡೆ ಇಲ್ಲ. ಸೊ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅದಕ್ಕೆ ನನ್ನ ಮ್ಯಾಗೆ ಏನಪ್ಪ ಅಂತಂದ್ರೆ ನೀವು ಡಿಪೆಂಡೆಂಟ್ ಇರಬೇಡ್ರಿ. ನಾ ಏನು ಹೇಳ್ತೀನಿ ಬರೀ ಹೆಂಗೆ ಓದಬೇಕು ಅನ್ನೋದು ಹೇಳ್ತೀನಿ. ಓಕೆ, ನಾ ಮುಳ್ಳು ಹೇಳತ್ತೀನಿ. ಎಕನಾಮಿಕ್ ಸರ್ವೇನ ಹೆಂಗೆ ಓದಬೇಕು ಅನ್ನೋದು ಹೇಳೋದು ನಂದು ಕರ್ತವ್ಯ. ಓಕೆ, ನೀವು ಏನು ಮಾಡ್ಬೇಕಂತಂದ್ರೆ ಎಕನಾಮಿಕ್ ಸರ್ವೆ ಸ್ವಂತ ಓದಬೇಕು. ಅದ್ರ ರಿಲೇಟೆಡ್ ವಿಡಿಯೋ ಮಾಡೋಕ್ಕೆ ನಂಗೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅದು 800 ಪೇಜಸ್ಸಿಂದ ಒಂದು ಎಕನಾಮಿಕ್ ಸರ್ವೆ ಐತಿ. ಅದ್ರ ರಿಲೇಟೆಡ್ ನನಗೆ PPT ಮಾಡ್ಲಿಕ್ಕೆ ಟೈಮ್ ತೊಗೋತೈತಿ. ಸೊ ನೀವೇನು ಮಾಡ್ಬೇಕಂತಂದ್ರೆ ಸ್ವಂತಾಗಿ ಎಕನಾಮಿಕ್ ಸರ್ವೆನ ಓದಬೇಕು. ಓಕೆ, ಅದಕ್ಕೆ ನಾ ಇದು ಲಾಸ್ಟಿಗೆ ಹೇಳಿದೆ ಎಲ್ಲ ಮುಗಿದಿಂದ. ಸೊ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಯಾಕೆ ಇದು ಹೇಳಿದೆ ಅಂತಂದ್ರೆ, ಭಾಳ ಮಂದಿ ಎಕನಾಮಿಕ್ ಸರ್ವೆನ ಮಾಡಿರಿ ಅಂತ ಕಮೆಂಟ್ ಮಾಡತ್ತಿದ್ರು. ಅದಕ್ಕೆ ನಾನಿಲ್ಲಿ ಹೇಳಿದ್ದು. ಓಕೆ, ಥ್ಯಾಂಕ್ ಯು.